ಕಲಬುರಗಿಯಲ್ಲಿ ದಿನೇ ದಿನೇ ಏರಿಕೆಯಾಗುತ್ತಿರುವ ಬಿಸಿಲಿನ ತಾಪದ ನಡುವೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಧ್ಯಾಹ್ನದ ವೇಳೆ ನೀಡಲಾಗುತ್ತಿರುವ 3 ಫೇಸ್ ವಿದ್ಯುತ್ ಸರಬರಾಜು ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತೀವ್ರ ಬಿಸಿಲಿನ ನಡುವೆ ಹೊಲಗಳಲ್ಲಿ ಕೆಲಸ ಮಾಡುವುದು ರೈತರ ಹಾಗೂ ಕೃಷಿ ಕಾರ್ಮಿಕರಿಗೆ ಕಷ್ಟಕರವಾಗಿದ್ದು, ಮಧ್ಯಾಹ್ನದ ಬದಲು ಬೆಳಗಿನ ಜಾವ 3 ಫೇಸ್ ವಿದ್ಯುತ್ ನೀಡುವಂತೆ ಆಗ್ರಹಿಸಿದ್ದಾರೆ. ಇದರಿಂದ ಕೃಷಿ ಕಾರ್ಯ ಸುಗಮವಾಗಲಿದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರೈತ ಮುಖಂಡ ಶರಣಬಸಪ್ಪ ಮಮಶೆಟ್ಟಿ ಕೆಲವು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಟ್ರಾನ್ಸ್ಫಾರ್ಮರ್ ದುರಸ್ತಿ, ಹೊಸ ವಿದ್ಯುತ್ ಸಂಪರ್ಕ ಮತ್ತು ಜಮೀನು ಸರ್ವೆ ವಿಚಾರಗಳಲ್ಲಿ ರೈತರಿಂದ ಹಣ ಸುಲಿಗೆ ನಡೆಯುತ್ತಿದೆ ಎಂದು ದೂರಿದ್ದಾರೆ. ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮನವಿ ಸ್ವೀಕರಿಸಿದ ಜಿಲ್ಲಾಡಳಿತ ರೈತರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಹಲವಾರು ಮುಖಂಡರು ಮತ್ತು ಸದಸ್ಯರು ಭಾಗವಹಿಸಿದ್ದರು. ದೇವಾನಂದ್ ಸ್ಯಾರಿ ಸೆಂಟರ್ ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬಿಸಿಲಿನ ತಾಪಮಾನ ಬಿಸಿಲುನಾಡು ಕಲಬುರಗಿಯಲ್ಲಿ ಜಾಸ್ತಿ ಇದೆ. ಹಾಗಾಗಿರೋದ್ರಿಂದ ಮಧ್ಯಾಹ್ನದಲ್ಲಿ ಬಿಸಿಲಿನ ಟೈಮ್ ನಲ್ಲಿ ಮಧ್ಯಾಹ್ನ 1 ಗಂಟೆ ಕರೆಂಟ್ ಅನ್ನ 3 ಫೇಸ್ ವಿದ್ಯುತ್ ಕೊಡ್ತಾ ಇದ್ರೆ ಆ 3 ಫೇಸ್ ಬಿಸಿಲಿನಲ್ಲಿ ಕಟ್ಟಕ್ಕಾಗಲ್ಲ. ಜೀವದ ಹಂಗನ್ನ ತೊರೆದು ಇವತ್ತು ಬದುಕನ್ನು ನಡೆಸ್ತಾ ಇದ್ದಾರೆ ರೈತರು. ಜೀವದ ಅಪಾಯನ್ನ ಭಯಭೀತರಾಗಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ತಕ್ಷಣನೇ ಇವತ್ತು ಮಧ್ಯಾಹ್ನದಲ್ಲಿ ಕೊಡ್ತಕ್ಕಂಥ 3 ಫೇಸ್ ಅನ್ನ ಕೈ ಬಿಡಬೇಕು, ನಸಿಕಿನ ಜಾವದಲ್ಲಿ 3 ಫೇಸ್ ವಿದ್ಯುತ್ ಅನ್ನ ಕೊಡಬೇಕು ಅನ್ನುವಂತ ಮಾತು ಒತ್ತಾಯ ಮಾಡ್ತಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟರೆ ತಕ್ಷಣ ಟ್ರಾನ್ಸ್ಫಾರ್ಮರ್ ಕೊಡಿಸಲ್ಲ, ಬೆಳೆಗಳಿಗೆ ಹೋಗ್ಲತ್ತ ಟಿಸಿಗಳನ್ನ ತಕ್ಷಣ ಕೂಡಿಸಬೇಕು, ಮತ್ತೆ ವೈರ್ ಜೋತ್ ಬಿದ್ದವು ವೈರ್ಗಳನ್ನ ಬಿಗಿಬೇಕಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತದೆ. ಇವತ್ತು ರೈತರು ಸರ್ವೆ ಡಿಪಾರ್ಟ್ಮೆಂಟ್ ಏನಿದೆ, ಇಡೀ ರೈತರಿಂದ ಹಣ ಸುಲಿಗೆ ಮಾಡತಕ್ಕಂಥ ರೀತಿಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ ಆಗಿದೆ. ರೈತರ ಜಮೀನನ್ನ ಅಳತೆಗಾಗಿ ಅರ್ಜಿ ಸಲ್ಲಿಸಿದ್ರು ಕೂಡ ಯಾವ ರೈತರು ಕೂಡ ಟಿಪ್ಪಣಿ ನೆಪ ಹೇಳಿ ಒಬ್ಬ ರೈತರಿಂದ 30,000 40,000 ರೂಪಾಯಿ ಹಣ ಸುಲಿಗೆ ಮಾಡಕ್ ಕೊಟ್ಟಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು, ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಬೇಕು, ಸೇವೆಯನ್ನು ಅಮಾನತ್ ಮಾಡಬೇಕು, ಸರಳ ರೀತಿಯಿಂದ ಟಿಪ್ಪಣಿಯನ್ನ ಮಾಡಿಕೊಡ್ಬೇಕು. ಆ ರೈತರು ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅಳತೆ ಮಾಡಕ್ಕೆ ಅವ್ರ ಎಲ್ಲಾ ರೈತರಿಗೆ ಸರಳವಾಗಿ ಸರ್ವೆಯನ್ನ ಮಾಡಿಕೊಡ್ಬೇಕು, ಅಳತೆ ಮಾಡಿಕೊಡ್ಬೇಕಂತಕ್ಕಂಥ ಮಾತು ಒತ್ತಾಯ ಮಾಡಕ್ಕೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. सकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है।